ಬೇಸಿಗೆ ಕಾಲದಲ್ಲಿ ಪ್ರತಿಯೊಂದು ಮನೆಗೂ ಕಂಪಲ್ಸರಿ ಮಾಡುವಂತಹ ರೆಸಿಪಿ ಅಂದಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ರುಚಿಕರವಾಗಿರುವಂತಹ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ. ಉಪ್ಪಿನಕಾಯಿ ಅಂದರೆ ಒಂದು 2ರಿಂದ 3 ದಿನ ಅದನ್ನು ನೆನೆಲಿಕ್ಕೆ ಬಿಡಬೇಕಾಗುತ್ತೆ. ಆದರೆ ಈ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ಇನ್ಸ್ಟೆಂಟ್ ಆಗಿ ನಾವು ಬಳಸ್ಬೋದು. ಬಿಸಿ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪನ ಸೇರಿಸಿ ತಿಂತಾ ಇದ್ವಿ ಎಂದಲ್ಲಿ ಇನ್ನೂ ಒಂದು ತುತ್ತಾಗುವಷ್ಟು ಅನ್ನ ಹೆಚ್ಚಾಗಿ ಊಟ ಮಾಡ್ತಾರೆ. ಬನ್ನಿ ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 3 ಹುಳಿ ಇರುವಂತಹ ಮಾವಿನಕಾಯಿನ ತೆಗೆದುಕೊಂಡಿದ್ದೇನೆ. ಈ ಮಾವಿನಕಾಯಿನ ನೀಟಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಸಿಪ್ಪೆನ ಎರೆದು ಸಣ್ಣದಾಗಿ ತುರಿದು ತಗೊಬರ್ತೇನೆ. ನೋಡ್ಬೋದು ಮಾವಿನಕಾಯಿನ ತುರಿದು ತಗೊಬಂದಿದ್ದೇನೆ. ಈಗ ಇದನ್ನು ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ 1 ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡ್ತಾ ಇದ್ದೇನೆ. ಯಾವುದೇ ಕಪ್ ಆಗಿರ್ಬೋದು, 1 ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ಈ ಕಪ್ಪಲ್ಲಿ ನಾನಿಲ್ಲಿ 3 ಕಪ್ ಆಗುವಷ್ಟು ತುರಿದ ಮಾವಿನಕಾಯಿನ ತೆಗೆದುಕೊಂಡಿದ್ದೇನೆ. ಕ್ವಾಂಟಿಟಿ ಎಷ್ಟು ಬೇಕೋ ನೋಡಿಕೊಂಡು ನಾವು ಈ ಮಾವಿನಕಾಯಿ ತುರಿನ ಹಾಕ್ಕೊಳ್ಬೇಕಾಗುತ್ತೆ. ಮಾವಿನಕಾಯಿ ಸ್ವಲ್ಪ ಸಣ್ಣ ಇರೋದ್ರಿಂದ 3 ಕಪ್ ಆಗುವಷ್ಟು ಮಾವಿನಕಾಯಿ ತುರಿ ಬಂದಿದೆ ನೋಡ್ಬೋದು. ಈಗ ಈ 3 ಕಪ್ ಆಗುವಷ್ಟು ಮಾವಿನಕಾಯಿ ತುರಿಗೆ ಮಸಾಲೆ ಪುಡಿನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ತೇನೆ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು, 1.5 ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸಿ ಲೋ ಫ್ಲೇಮಲ್ಲೇ ಇವೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ನೋಡಿ, ಮೆಂತ್ಯ ಕಾಳು ಲೈಟಾಗಿ ಕಲರ್ ಚೇಂಜ್ ಆಗಿದ್ದಾವೆ. ಈ ಹದಕ್ಕೆ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇವೆಲ್ಲವನ್ನು ಒಂದು ಬಟ್ಲಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತೇನೆ. ಅನಂತರ ನಾನಿಲ್ಲಿ ಉಪ್ಪಿನಕಾಯಿಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಈ ಒಗ್ಗರಣೆ ಫುಲ್ ತಣ್ಣಗಾಗಬೇಕು. ಹಾಗಾಗಿ ಈಗಲೇ ನಾನಿಲ್ಲಿ ಒಗ್ಗರಣೆನ ರೆಡಿ ಮಾಡಿಡ್ತೇನೆ. ಒಗ್ಗರಣೆಗೆ ಅಂತ ಮಾವಿನಕಾಯಿ ತೆಗೆದುಕೊಂಡಿರುವಂತಹ ಕಪ್ಪಲ್ಲೇ 1.5 ಕಪ್ ಆಗುವಷ್ಟು ಎಣ್ಣೆನ ಸೇರಿಸಿದ್ದೇನೆ. ಎಣ್ಣೆ ಬಿಸಿಯಾಗಿದ್ದೇನೆ, ಸಾಸಿವೆನ ಸೇರಿಸ್ತೇನೆ. ಅನಂತರ 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಒಂದು 5ರಿಂದ 6 ಆಗುವಷ್ಟು ಒಣಮೆಣಸಿನ್ಕಾಯಿನ ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ ಸೇರಿಸ್ತೇನೆ. ಅನಂತರ ಸ್ವಲ್ಪ ಕರಿಬೇವನ್ನು ಸೇರಿಸಿ ಈ ಬೆಳ್ಳುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ತೇನೆ ಎಣ್ಣೆಯಲ್ಲಿ. ಈ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ಇಂಗು ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಈ ಒಗ್ಗರಣೆ ಫುಲ್ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ. ಬಿಸಿ ಇರುವಂತಹ ಒಗ್ಗರಣೆನ ಉಪ್ಪಿನಕಾಯಿಗೆ ಸೇರಿಸಿದ್ವಿ ಎಂದಲ್ಲಿ ಈ ಖಾರದ ಪುಡಿ ಕಲರ್ ಚೇಂಜ್ ಆಗುತ್ತೆ, ಉಪ್ಪಿನಕಾಯಿ ಕಲರೇ ಚೇಂಜ್ ಆಗುತ್ತೆ. ಅನಂತರ ನಾನಿಲ್ಲಿ ಹುರಿದಿರುವಂತಹ ಮೆಂತ್ಯ, ಸಾಸಿವೆ, ಜೀರಿಗೆ ಇವೆಲ್ಲವನ್ನ ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸಿ ಆದಷ್ಟು ನುಣ್ಣಗೆ ಇದನ್ನು ಪುಡಿ ಮಾಡ್ಕೊಂಬರ್ತೇನೆ. ನೋಡ್ಬೋದು, ಈ ರೀತಿ ನುಣ್ಣಗೆ ಪುಡಿ ಮಾಡಬೇಕಾಗುತ್ತೆ. ಈಗ ಇದನ್ನು ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ಮಾವಿನಕಾಯಿ ತುರಿದಿರುವಂತಹ ಬಟ್ಲನ್ನು ತೆಗೆದುಕೊಳ್ತೇನೆ. ಇದಕ್ಕೆ ಯಾವ ಕಪ್ಪಲ್ಲಿ ಮಾವಿನಕಾಯಿ ತುರಿ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿಗಿಂತ ಸ್ವಲ್ಪ ಹೆಚ್ಚಾಗಿ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೇನೆ. ಈ ಖಾರದ ಪುಡಿ ಸ್ವಲ್ಪ ಖಾರ ಇರೋದ್ರಿಂದ ನಾನಿಲ್ಲಿ ಅರ್ಧ ಕಪ್ಪಿಗಿಂತ ಸ್ವಲ್ಪ ಹೆಚ್ಚಾಗಿ ಸೇರಿಸಿದ್ದೇನೆ. ಅನಂತರ 1/4 ಕಪ್ ಆಗುವಷ್ಟು ಮಾತ್ರ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಉಪ್ಪು ರುಚಿ ನೋಡಿ ಮತ್ತೆ ಬೇಕು ಅಂದಲ್ಲಿ ಸೇರಿಸ್ಬೋದು. ಉಪ್ಪನ್ನು ಸೇರಿಸಿ ಅನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ತೇನೆ. ಹಾಗೆಯೇ ಇದಕ್ಕೆ ರುಬ್ಬಿರುವಂತಹ ಪುಡಿನೂ ಸಹ ಸೇರಿಸ್ತಾ ಇದ್ದೇನೆ. ಇದೆಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಮಾವಿನಕಾಯಿ ತುರಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಉಪ್ಪಿನಕಾಯಿ ಅಂದರೆ ಉಪ್ಪಿನಕಾಯಿನ ಮಾಡಿ ನಾವು ಅದನ್ನು ನೆನೆಸಿಟ್ಟು ಆ ನಂತರ ಸವಿಬೇಕಾಗುತ್ತೆ. ಇನ್ಸ್ಟೆಂಟ್ ಆಗಿ ಅಂದಲ್ಲಿ ಅದು ಅಷ್ಟು ಟೇಸ್ಟಿಯಾಗಿರಲ್ಲ. ಆದರೆ ಈ ಇನ್ಸ್ಟೆಂಟ್ ಉಪ್ಪಿನಕಾಯಿನ ಮಾಡಿದ್ದೇನೆ ನಾವು ಸವಿಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಮಾವಿನಕಾಯಿ ತುರಿ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಇದನ್ನು ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ತಣ್ಣಗಾಗಿರುವಂತಹ ಒಗ್ಗರಣೆನ ಸೇರಿಸ್ತಾ ಇದ್ದೇನೆ. ಫುಲ್ ತಣ್ಣಗಾಗಿರಬೇಕು ಒಗ್ಗರಣೆ, ಆಗ್ಲೇ ಈ ಉಪ್ಪಿನಕಾಯಿಗೆ ಹಾಕಬೇಕಾಗುತ್ತೆ. ಒಗ್ಗರಣೆನ ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ ಒಗ್ಗರಣೆ ಈ ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿದ್ದಾಗಿದೆ. ಈಗ ಈ ಉಪ್ಪಿನಕಾಯಿನ ಗ್ಲಾಸ್ ಜಾರ್ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ನಾವು ಫ್ರಿಜ್ಜಲ್ಲಿ 1 ವರ್ಷದ ತನಕ ಸ್ಟೋರ್ ಮಾಡ್ಕೊಳ್ಬೋದು. ನೋಡ್ತಿದ್ರೇನೆ ಬಾಯಲ್ಲಿ ನೀರು ಊರ್ತಿದೆ. ಈಗ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ. ಇದನ್ನ ಅನ್ನದ ಜೊತೆಗೆ ಸರ್ವ್ ಮಾಡ್ತೇನೆ. ಅನ್ನಕ್ಕೆ ಸ್ವಲ್ಪ ಈ ಉಪ್ಪಿನಕಾಯಿ ಹಾಗೂ ಸ್ವಲ್ಪ ತುಪ್ಪನ ಸೇರಿಸಿ ಕಲಸಿ ತಿಂತಾ ಇದ್ವಿ ಅಂದಲ್ಲಿ ಇನ್ನೂ ಒಂದು ತುತ್ತಾಗುವಷ್ಟು ಅನ್ನ ಹೆಚ್ಚಾಗಿ ಊಟ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ರುಚಿಯಾಗಿರುತ್ತೆ ಈ ಇನ್ಸ್ಟೆಂಟ್ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ. ಯಾವುದೇ ಟಿಫನ್ಸಿಗಾಗಲಿ ಅಥವಾ ಬಿಸಿ ಅನ್ನದ ಜೊತೆಗಾಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ತುಂಬಾ ಸಿಂಪಲ್ಲಾಗಿ ರುಚಿಕರವಾಗಿರುವಂತಹ ಇನ್ಸ್ಟೆಂಟ್ ತುರಿದ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ. ಈ ಉಪ್ಪಿನಕಾಯಿನ ಈ ವಿಧಾನದಲ್ಲಿ ಮಾಡಿ ನಾವು 6 ತಿಂಗಳಿಂದ 1 ವರ್ಷದ ತನಕ ಸ್ಟೋರ್ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.